ದಾವಣಗೆರೆಯ ನಿಟ್ಟುವಳ್ಳಿಯಲ್ಲಿ ಲಾಂಗ್ ಹಿಡಿದು ಓಡಾಡಿದಂತಹ ಇಬ್ಬರು ಪುಂಡರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಬ್ಬರು ಬಂಧಿತ ಆರೋಪಿಗಳು ಗಾಂಜಾ ಪೆಡ್ಲರ್ಗಳು ಅಂತ ಗೊತ್ತಾಗಿದೆ. ಮಚ್ಚೆ ಹಿಡಿದು ಓಡಾಡಿದಂತಹ ಪುಂಡರ ಬಂಧನವಾಗಿದೆ. ದಾವಣಗೆರೆಯ ನಿಟ್ಟುವಳ್ಳಿಯಲ್ಲಿ ಬಂಧನವನ್ನ ಮಾಡಿದ್ದಾರೆ. ಬಂಧಿತ ಇಬ್ಬರು ಕೂಡ ಗಾಂಜಾ ಪೆಡ್ಲರ್ಗಳಾಗಿದ್ದಾರೆ. ಯುವಕರಾದಂತಹ ರಾಕೇಶ್ ಮತ್ತು ಸಾಹಿಲ್ ಇಬ್ಬರು ಕೂಡ ಜಗಳ ಮಾಡಿಕೊಂಡಿದ್ರು. ಹಲ್ಲೆ ನಡೆಸಲು ಆಟೋದಲ್ಲಿ ಮಚ್ಚು ಲಾಂಗ್ಗಳನ್ನ ಇವರುಗಳು ತಂದಿದ್ರು ಅನ್ನೋದು ಗೊತ್ತಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಇಬ್ಬರ ಓಡಾಟ ಸರಿಯಾಗಿತ್ತು. ಪಬ್ಲಿಕ್ ಟಿವಿ ಈ ವರದಿಯನ್ನ ಬಿತ್ತರ ಮಾಡಿದ ನಂತರದಲ್ಲಿ ಪೊಲೀಸರು ಅವರುಗಳನ್ನ ಅರೆಸ್ಟ್ ಮಾಡುವಲ್ಲಿ ಮುಂದಾದರು. ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಬಂಧನ ಆಗಿದೆ. ನೋಡಿ, ಆಟೋದಲ್ಲಿ ಬಂದಂತಹ ವ್ಯಕ್ತಿ ಆತನನ್ನ ಹಲ್ಲೆ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಂತಹ ಆ ಅವರಿಬ್ಬರು ಕೂಡ ಗಾಂಜಾ ಪೆಡ್ಲರ್ಗಳು ಅನ್ನೋದು ಬಂಧನದ ನಂತರದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ ಮತ್ತು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಿದೆ. ಜೊತೆಯನ್ನು ದಾವಣಗೆರೆ ನಿಟ್ಟುವಳ್ಳಿಯ ಶ್ರೀರಾಮ್ ಬಡಾವಣೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಆಟೋದಲ್ಲಿ ಬಂದಂತಹ ಇಬ್ಬರು ಯುವಕರು ಅಂದ್ರೆ ರಾಕಿ ಹಾಗೂ ಸಾಯಿಲ್ ಇಬ್ಬರು ಕೂಡ ಮಚ್ಚನ್ನು ಹಿಡಿದು ಅದೇ ಏರಿಯಾದ ಹುಡುಗರ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶಗಳು ಹೊರಹಾಕ್ತಾರೆ. ಮತ್ತೆ ಗಲಾಟೆ ಹೋದ ಸಂದರ್ಭದಲ್ಲಿ ಇಬ್ರು ಕೂಡ ಪರಾರಿಯಾಗ್ತಾರೆ. ಕೂಡಲೇ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ದಾಖಲು ಮಾಡ್ತಾರೆ. ಕೂಡಲೇ ಪೊಲೀಸರು ಎಚ್ಚೆತ್ತಂತಹ ಪೊಲೀಸರು ಅದರಲ್ಲೂ ಪಬ್ಲಿಕ್ ಟಿವಿಲಿ ಕೂಡ ಇದು ವರದಿ ಆಗಿರುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಪುಂಡರು ರಾಜಾರೋಷವಾಗಿ ಆಟೋದಲ್ಲಿ ಮಚ್ಚುಗಳನ್ನ ಹಿಡ್ಕೊಂಡ್ ಬಂದು ಸಾರ್ವಜನಿಕರ ಮೇಲೆ ಹೇಗೆ ಈ ರೀತಿ ಹಲ್ಲೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿಲಿ ಕೂಡ ವರದಿ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೆಟಿಜೆ ನಗರ ಪೊಲೀಸ್ ಅವರು ಕೂಡ ಇಬ್ರು ಯುವಕರನ್ನು ಬಂಧನ ಮಾಡ್ತಾರೆ. ಮತ್ತೆ ಅವರು ತಂದಂತಹ ಮಚ್ಚು ಮತ್ತೆ ಲಾಂಗ್ ಕೂಡ ವಶಪಡಿಸಿಕೊಳ್ಳೋಕು ಅವರ ರೂಮ್ ಅಲ್ಲಿ ಹೋಗೋದಂತ ಸಂದರ್ಭದಲ್ಲಿ ಗಾಂಜಾ ಕೂಡ ಅಲ್ಲಿ ಪತ್ತೆ ಆಗುತ್ತೆ. 1 kg 156 ಗ್ರಾಮ್ ಗಾಂಜಾ ಕೂಡ ಪತ್ತೆ ಆಗುತ್ತೆ. ಆ ಸಂದರ್ಭದಲ್ಲಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಇಬ್ರು ಕೂಡ ಅವರು ಗಾಂಜಾ ಪೆಡ್ಲರ್ಗಳಾಗಿರ್ತಾರೆ. ಮತ್ತೆ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಟಿಜೆ ನಗರ ಪೊಲೀಸ್ ಅವರು ಕೂಡ ಇಬ್ರು ಕೂಡ ಬಂಧನ ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.